ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಸುಜಾತ ಭಟ್ ಪ್ರತ್ಯಕ್ಷರಾಗಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಗೆ ಸುಜಾತ ಭಟ್ ಕಾಯ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆನೆ ಬಂದಿದ್ರು, ಬೆಳಗ್ಗೆ 5 ಗಂಟೆಗೆ ಬಂದಿದ್ರು ಎಸ್ಐಟಿ ಕಚೇರಿಗೆ. ಆದ್ರೆ ಇಲ್ಲಿ ಬ್ಯುಸಿ ಇದಾರಲ್ಲ, ಇಲ್ಲಿ ಮಹಾ ಶೋಧದಲ್ಲಿ ಬ್ಯುಸಿ ಇದಾರಲ್ಲ, ಹಾಗಾಗಿ ಇವರು ವೆಯ್ಟ್ ಮಾಡಲೇಬೇಕು. ಅವ್ರು ಬಂದ ನಂತರ ಇವ್ರು ಸರದಿ. ಇವರು ಇದ್ದಕ್ಕಿದ್ದ ಹಾಗೆ ಏಕಾಏಕಿ ಪ್ರತ್ಯಕ್ಷವಾಗಿದ್ರ ಮರ್ಮ ಏನು ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಯಾಕಂದರೆ SIT ಅಧಿಕಾರಿಗಳು ಬೇಡ ಮೇಡಮ್ ನಿಮಗೆ ಕಷ್ಟ ಆಗುತ್ತೆ, ವಯಸ್ಸು ಬೇರೆ ಆಗಿದೆ, ನಾವು ನಿಮ್ಮನೆಗೆ ಬಂದು ವಿಚಾರಣೆ ಮಾಡ್ತೀವಿ ಅಂದರೆ ಬೇಡ ಸರ್ ನನಗೆ ಆರೋಗ್ಯದಲ್ಲಿ ಏರಿಳಿತ ಆಗ್ತಾ ಇದೆ, ಬೇಡ 29ನೇ ತಾರೀಕು ಅಂತ ಅಂದರು. ಈಗ ನೋಡಿದ್ರೆ ಈಗಲೇ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಖಪಾಲ್. 29ನೇ ತಾರೀಕು ಬರ್ತೀನಿ ಅಂತ ಅಂದವರು 26ರ ಬೆಳಗಿನ ಜಾವನೇ ಬಂದ್ಬಿಟ್ಟಿದ್ದಾರೆ. ಯಾಕೆ ನಿದ್ದೆ ಮಾಡೋದು ಕಷ್ಟ ಆಗ್ತಿತ್ತಂತ ಇದೆಲ್ಲ ಎಕ್ಸ್ಪೋಸ್ ಆದಮೇಲೆ ಆ ಕಾರಣಕ್ಕೆ ಬಂದ್ರಂತ. ಬಂದಿದ್ರ ಮರ್ಮ ಏನು? ಆಮೇಲೆ ಈ ಹಿಂದೆ ಈ ದೂರುದಾರನೂ ಹಿಂಗೆ ಹೇಳ್ಕೊಂಡು ಬಂದ, ನಾನು ಸಾಕ್ಷಿ ಹೇಳ್ತೀನಿ ನ್ಯಾಯ ಕೊಡಿಸಿ ಅಂತ. ಈಗ ಅವನು ಅಕ್ಯೂಸ್ಡು. ಸುಜಾತ ಭಟ್ ಅವ್ರ ವಿಚಾರದಲ್ಲಿ ಏನಾಗುತ್ತೆ? ಇವರು ಅರೆಸ್ಟ್ ಆಗೋ ಸಾಧ್ಯತೆ ಏನಾದರೂ ಇದೆಯಾ ಒಂದು ವೇಳೆ ವಿಚಾರಣೆ ನಡೆದು? ಹೌದು, ಸುಜಾತ ಭಟ್ ಯಾವಾಗ ಈ ಅನನ್ಯ ಭಟ್ಟಿನ ಕಥೆಯನ್ನ ಸೃಷ್ಟಿ ಮಾಡಿದ್ರು, ಆ ಬಳಿಕ ಒಂದೊಂದೇ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಆರಂಭ ಮಾಡಿದ್ರು. ಇದು ನಾನು ಹೇಳಿರುವಂತದ್ದು ಕಟ್ಟುಕತೆ, ನನಗೆ ಯಾರೋ ಹೇಳಿಕೊಟ್ರು ಅನ್ನುವಂಥದ್ದು. ಅದಾದ ಕೆಲವೇ ಕ್ಷಣಗಳ ಬಳಿಕ ಇಲ್ಲ ಅದು ಅನನ್ಯ ಭಟ್ ನನ್ನ ಮಗಳೇ ಅನ್ನುವಂಥದ್ದನ್ನು ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಈ ಹೇಳಿಕೆಗಳನ್ನೆಲ್ಲ ಯಾವುದನ್ನು ಕನ್ಸಿಡರ್ ಮಾಡೋದಿಲ್ಲ SIT ಅಧಿಕಾರಿಗಳು. ಯಾವಾಗ ದೂರು ಕೊಟ್ಟಿದ್ದಾರೆ ಆ ದೂರನ್ನ SITಗೆ ಹಸ್ತಾಂತರ ಮಾಡಲಾಗಿದೆ. ಅದರ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಸಾಕಷ್ಟು ವಿಚಾರಣೆಗಳನ್ನ ಮಾಡಿದ್ದಾರೆ. ಆಕೆ ಇದ್ದಂತ ಶಿವಮೊಗ್ಗ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಇಲ್ಲಿಗೆಲ್ಲ ಹೋಗಿ ಆಕೆಯ ಫುಲ್ ಡೀಟೇಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆಕೆ ಹೇಳಿರುವಂತ ಅನನ್ಯ ಭಟ್ 2003ರಲ್ಲಿ ಮಿಸ್ಸಿಂಗ್ ಆಗಿರುವಂತದ್ದು. ಹಾಗಾಗಿ ಆ 2003ರಲ್ಲಿ ಅನನ್ಯ ಭಟ್ ಎಲ್ಲಿದ್ರು ಅನ್ನೋದ್ರ ಬಗ್ಗೆನೂ ಈಗಾಗಲೇ ತನಿಖೆಯನ್ನ ಮಾಡಿ ಅದಕ್ಕೆ ಬೇಕಾದಂತ ದಾಖಲೆಗಳನ್ನ SIT ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಆ ಬಳಿಕನೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅನ್ನುವಂಥದ್ದನ್ನ SIT ಅಧಿಕಾರಿಗಳು ತಿಳಿಸಿರುವಂತದ್ದು. ಆದ್ರೆ ಅನಾರೋಗ್ಯದ ನೆಪವೊಡ್ಡಿ ನಾನು ಇನ್ನು ಮುಂದಿನ 29ನೇ ತಾರೀಕಿಗೆ ವಿಚಾರಣೆಗೆ ಬರ್ತೇನೆ ಅನ್ನುವಂಥದ್ದನ್ನ ಸುಜಾತ ಭಟ್ ಹೇಳ್ಕೊಂಡಿದ್ದಾರೆ. ಆದ್ರೆ ಇವತ್ತು ಏಕಾಏಕಿಯಾಗಿ ಬೆಳಗಿನ ಜಾವ 5 ಗಂಟೆಗೆ ಎದ್ದು ಬಂದಿದ್ದಾರೆ. ಮಾಮೂಲಿಯಾಗಿ ಅವರಿಗೆ ನಿದ್ದೆ ಬೀಳ್ತಾ ಇಲ್ವಾ ಅನ್ನುವಂಥದ್ದು ಈ ಪ್ರಕರಣದಲ್ಲಿ. ಹಾಗಾಗಿ ಇವತ್ತು ಬೆಳಗಿನ ಜಾವ ಎದ್ದು ಬಂದಿದ್ದಾರೆ. ಆದ್ರೆ ಅಧಿಕಾರಿಗಳು ಇವತ್ತು ಆರಂಭದಲ್ಲಿ ಬೆಳಿಗ್ಗೆನೆ ತಿಮ್ಮರೋಡಿ ಅವರ ಮನೆಗೆ ಹೋಗಿರುವಂತ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ವಿಚಾರಣೆ ಈವರೆಗೂ ನಡೆದಿಲ್ಲ. ಮಮತಾ, ರೈಟ್. ಧನ್ಯವಾದ ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಪಾಪ ನಿದ್ದೆ ಬೀಳೋದು ಕಷ್ಟ ಆಗಿರ್ಬೇಕು ಅವ್ರಿಗೆ. ವಯಸ್ಸಾದ್ಮೇಲೆ ಬಿಡಿ, ಸಾಮಾನ್ಯವಾಗಿ ನಿದ್ದೆ ಸ್ವಲ್ಪ ಕಡಿಮೆನೆ. ಈಗ ಇದೆಲ್ಲ ವಿಚಾರಗಳಾದ್ಮೇಲೆ ನಿದ್ದೆ ಹೆಂಗ್ ಬರುತ್ತೆ ಹೇಳ್ರಿ?